विभ्राट चक्रवर्तिनम् मूर्तित्वे परिकल्पितः षडभृतो वर्त्मा पुनर्जन्मनाम् आत्मेत्यात्मविदां कृतश्च यडतां भर्तामरज्योतिषाम् लोकानां प्रलयोदयस्थितिविभुश्चानेकधा यश्रुतौ वाचं न स्वदधात्मनेककिरणस्त्रैलोक्यदीपो रविः यस्योदये जगदिदं प्रतिबोधमेति मध्यस्थितौ प्रसरति प्रकृतिक्रियासु अस्तङ्गतौ स्वपिति चोच्छ्वसितैकमात्रं भानुः स एव जयति प्रकटप्रभावः ನಿನ್ನೆ ದಿವಸದಲ್ಲಿ ನಾವು ವೇದದ ಅಂಗಗಳು ಯಾವುದು, ಆ ವೇದಾಂಗಗಳು ಪುರುಷನ ಯಾವ ಯಾವ ಅವಯವಗಳಾಗಿ ಆ ಶಾಸ್ತ್ರಗಳೆಲ್ಲ ವೇದ ಪುರುಷನ ಯಾವ ಅವಯವಗಳು ಎಂಬುದನ್ನು ಕೂಡ ನಿನ್ನೆಯ ಪಾಠದಲ್ಲಿ ನೋಡಿದ್ದೇವೆ. ಛಂದಪ್ಪಾದು ಶಬ್ದಶಾಸ್ತ್ರಂಚ ವಕ್ತ್ರಂ ಕಲ್ಪಪಾಣಿ ಜ್ಯೋತಿಷಂ ಚಕ್ಷುಷೀಶ ಶಿಕ್ಷಾಗ್ರಹಣಂ ಶ್ರೋತ್ರಮುಕ್ತಂ ನಿರುಕ್ತಂ ವೇದಸ್ಯಾಂಗಾನ್ಯೇವ ಮಾಹುರ್ ಮುನೀಂದ್ರ ಎಂಬುದಾಗಿ ನೋಡಿದ್ದೇವೆ. ಮತ್ತೆ ಮತ್ತೊಂದು ಶ್ಲೋಕದ ನಾವು ಶ್ಲೋಕವನ್ನ ಹೇಳಿದ್ವಿ. ವೇದಾಸ್ತಾವತಿ ಯಜ್ಞಕರ್ಮ ಪ್ರವೃತ್ತಾ ಯಜ್ಞಾಪ್ರೋಕ್ತಾಸ್ತೇತು ಕಾಲಾಶ್ರಯೇಣ. ಮತ್ತೆ ಶ್ಲೋಕ ನಂಗೆ ಒಂದ್ ಸ್ವಲ್ಪ ಪುಸ್ತಕ ಇಲ್ಲ ನಂತರ ಈಗ. ಶಾಸ್ತ್ರಾದಸ್ಮಾತ್ ಕಾಲಬೋಧೋ ಯತಸ್ಯಾತ್ ವೇದಾಂಗತ್ವಂ ಜ್ಯೋತಿಷಸ್ಯೋಕ್ತಂ ಅಸ್ಮಾತ್ ಅಂತೇಳಿ ಶ್ಲೋಕ ಇರುವಂತದ್ದು. ಇದರ ಪದಚ್ಛೇದ ಹೇಳುವಾಗೆ ನನಗೆ ಅದು ಶ್ಲೋಕ ಎದುರುಗಡೆಯಲ್ಲಿ ಇದರ ಪದಚ್ಛೇದ ಹೇಳಿಕೆ ಕಷ್ಟ ಆಗ್ತದೆ. ಪ್ರಯತ್ನ ಮಾಡ್ತೇನೆ. ವೇದಾಹ ತಾವತ್ ಯಜ್ಞಕರ್ಮ ಪ್ರವೃತ್ತಾಹ ವೇದಾಸ್ತಾವತ್ ಯಜ್ಞಕರ್ಮ ಪ್ರವೃತ್ತಾಹ ವೇದ ಯಜ್ಞಾಹ ಪ್ರೋಕ್ತಾಹ ತೇ ತು ಕಾಲಾಶ್ರಯೇಣ ಶಾಸ್ತ್ರಾತ್ ಅಸ್ಮಾತ್ ಶಾಸ್ತ್ರಾದಸ್ಮಾತ್ ಕಾಲಬೋಧಃ ಯತಃ ಸ್ಯಾತ್ ವೇದಾಂಗತ್ವಂ ಜ್ಯೋತಿಷಸ್ಯ ಉಕ್ತಂ ಅಸ್ಮಾತ್. ಈ ಶ್ಲೋಕದ ಅರ್ಥ ಏನು ಅಂತೇಳಿ ಹೇಳಿದ್ರೆ, ಯಾವ ಕಾರಣಕ್ಕೋಸ್ಕರ ಜ್ಯೋತಿಷ್ಯವನ್ನ ವೇದಾಂಗ ಅಂತೇಳಿ ಹೇಳಿದ್ದಾರೆ ಅಂತೇಳಿ ತಿಳಿಸಿಕೊಡುವಂತ ಶ್ಲೋಕ ಇತ್ತು ನಮಗೆ. ವೇದಾಸ್ತಾಮತಿ ಯಜ್ಞಕರ್ಮ ಪ್ರವೃತ್ತಾಹ. ಈ ವೇದಗಳದ್ದು ಪ್ರವೃತ್ತಿ ಯಾಕೆ ಅಂತೇಳಿ ಹೇಳಿದ್ರೆ, ಯಾವ ರೀತಿಯಲ್ಲಿ ನಾವು ಯಜ್ಞ ಕರ್ಮಗಳನ್ನ ಆಚರಣೆ ಮಾಡಬೇಕು, ನಮ್ಮ ಧರ್ಮ ಏನು, ನಾವು ಯಾವುದನ್ನೆಲ್ಲ ಪೂಜೆಗಳನ್ನ ಆಚರಣೆ ಮಾಡಬೇಕು. ಯಜ್ಞ ಅಂತೇಳಿ ಹೇಳಿದ್ರೆ ಕೇವಲ ಹೋಮ ಮಾತ್ರ. ಯಜ ದೇವ ಪೂಜಾ ಸಂಗತಿ ಕರಣ ದಾನೇಶು ಅಂತ ಹೇಳುವಂತ ಧಾತು ಅದು. ಒಂದಷ್ಟು ಪ್ರಕ್ರಿಯೆಗಳಿಗೆ ಯಜ್ಞ ಅಂತ ಕರೀತೇವೆ. ಭೋಜನ ಎನ್ನುವಂಥದ್ದು ಯಜ್ಞ, ಜೀವನವೂ ಒಂದು ಯಜ್ಞ. ಮರಣ ಕಾಲದಲ್ಲಿ ನಮಗೆ ಅವಭೃತ ಸ್ನಾನ ಅಂತೇಳಿ ಕರೀತಾರೆ. ಕೊನೆಯ ಯಜ್ಞದ ಅಂಗದಲ್ಲಿ ಕೊನೆಯಲ್ಲಿ ನಾವೇನು ಅವಭೃತ ಸ್ನಾನ ಅಂತೇಳಿ ಮಾಡ್ತೇವೆ, ಅದು ಮರಣ ಅಂತೇಳಿ ನಮ್ಮ ಜೀವನ ಯಜ್ಞ. ಅದರಿಂದ ಈ ಜೀವನವು ವಾಯ್ಸ್ ಬರ್ತಾ ಇಲ್ಲ, ಕಟ್ ಆಗ್ತಾ ಇದೆ. ಮಾಡ್ಲಿಕ್ಕೆ ಒಂದು ಸಮಯ ಅಂತ ಹೇಳುವಂಥದ್ದು ಅತಿ ಮುಖ್ಯವಾಗಿರ್ತದೆ. ನಾವು ಯಾವ ಸಮಯದಲ್ಲಿ ಯಾವ ಕರ್ಮವನ್ನು ಮಾಡ್ತೇವೆ ಅದು ನಮಗೆ ಸರಿಯಾದ ಫಲವನ್ನ ಕೊಡುವ. ವಾಯ್ಸ್ ಕೇಳಿಸ್ತಾ ಇಲ್ಲ ಗುರುಗಳೇ. ಅಕ್ಷರ ವಾಯ್ಸ್ ಕೇಳಿಸ್ತಾ ಇಲ್ಲ. ಈಗ ನನ್ನ ಮಾತು ಅಕ್ಷರ ಬ್ರೇಕ್ ಆಗ್ತಾ ಇದೆ ಅಕ್ಷರ. ಸ್ವಲ್ಪ ಕಟ್ ಆಯ್ತು ವಾಯ್ಸ್.
ಇಲ್ಲ ವಾಯ್ಸೇ ಕೇಳಿಸ್ತಾ ಇಲ್ಲ. ಭಾರತೀಶ್ ಭಾರತೀಶಾಚಾರ್ಯ ಅವರೇ. ಈಗ ಕೇಳಿಸ್ತಾ ಉಂಟಾ? ಹಾ, ಈಗ ಗುರು, ಕೇಳಿಸ್ತಾ ಇದು ಉಂಟು ನಿಮ್ಮ ಆಚಾರ್ಯ. ನೆಟ್ವರ್ಕ್ ತುಂಬಾನೇ ಸಮಸ್ಯೆ ಆಗ್ತಾ ಇದೆ. ಯಾರಿಗೂ ಏನು ಕೇಳಿಸ್ತಾ ಇಲ್ಲ ನೀವು ಮಾತಾಡೋದು. ನೀವು ಮಾತಾಡಿದ ಕೂಡಲೇ ಮತ್ತೆ ಹಾ. ಕಟ್ ಆಗ್ತಾ ಇದೆ. ಮಾತಾಡಿದ ಕೂಡಲೇ ಕಟ್ ಸರಿ ಆಗ್ತಾ ಇದೆ ಸರಿ. ಮತ್ತೆ. ಈಗ 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 ತೊಂದರೆ ಇಲ್ಲ, ಕೇಳಿಸ್ತಾ ಉಂಟು. ಈಗ ಕೇಳಿಸ್ತಾ ಸರಿ ಉಂಟು ಗುರುಗಳೇ, ಆದ್ರೆ ಶ್ಲೋಕ ಮಾತ್ರ ಸರಿ. ಮಧ್ಯ ಮಧ್ಯೆ ನಮ್ಗೆ ಕೇಳಿಲ್ಲ ಪೂರ್ತಿ ತಾವ್ ಹೇಳಿದ್ದು. ಈಗ ನಿಮ್ಮ ವಾಯ್ಸು ಕೇಳಿಸ್ತಾ ಇಲ್ಲ. ಈಗ ಕೇಳಿಸ್ತಾ ಹಾ, ಇದೆಯಾ? ಕೇಳಿಸ್ತಾ ಉಂಟು. ಸರಿ. ಅಂದ್ರೆ ನಾನು ವಾಹನ ನಿಲ್ಲಿಸುವ ಪರಿಸ್ಥಿತಿಯಲ್ಲಿ ಇಲ್ಲ. ಅದರಿಂದಾಗಿ ನೆಟ್ವರ್ಕ್ ಎಲ್ಲಿ ಆದ್ರೂ ಕಟ್ ಆದ್ರೆ ಹೇಳಿಬಿಡಿ ಆಯ್ತಾ. ಆದಷ್ಟು ನೋಡ್ತಾ ಇರ್ತೇನೆ ನಾನು ಕೂಡ. ಸರಿ. ಹಾಗೆ ವೇದಾಸ್ತಾವತ್, ವೇದಗಳೆಲ್ಲ ಯಜ್ಞ ಕರ್ಮಕ್ಕೋಸ್ಕರವಾಗಿ ಪ್ರವೃತ್ತಿಯನ್ನು ಹೊಂದಿದೆ ಅಂತೇಳಿ ವೇದಗಳನ್ನ ಋಷಿಮುನಿಗಳು ಕಂಡುಕೊಂಡು ನಮಗೆಲ್ಲ ಉಪದೇಶ ಮಾಡಿದ್ದಾರೆ. ಒಂದಷ್ಟು ನಮಗೆ ಸ್ವಲ್ಪವೇ ಉಪಲಬ್ಧಿ ಇರುವಂತದ್ದು. ಅದು ಯಾವುದಕ್ಕೋಸ್ಕರ ಅಂತ ಹೇಳಿದ್ರೆ, ನಾವು ಯಾವ ರೀತಿಯಲ್ಲಿ ಜೀವನವನ್ನ ಸಾಗಿಸ್ಬೇಕು. ಯಜ್ಞ ಅಂತ ಹೇಳಿದ ತಕ್ಷಣ ಕೇವಲ ಹೋಮ ಇತ್ಯಾದಿಗಳು ಮಾತ್ರ ಅಲ್ಲ, ಜೀವನವು ಒಂದು ಯಜ್ಞ, ಭೋಜನ ಯಜ್ಞ, ಹೀಗೆ ಜ್ಞಾನ ಯಜ್ಞ, ಒಂದಷ್ಟು ಯಜ್ಞಗಳಿದೆ ಅಂತೇಳಿ ಭಗವಂತ ಗೀತೆಯಲ್ಲಿ ಕೂಡ ನಮಗೆ ತಿಳಿಸಿಕೊಟ್ಟಿದ್ದಾರೆ. ತಪೋಯಜ್ಞ, ಜ್ಞಾನ ಯಜ್ಞ ಇತ್ಯಾದಿಗಳೆಲ್ಲ ಇದೆ ಅಂತೇಳಿ. ಅಂತಹ ಯಜ್ಞ ಕರ್ಮಗಳ ಪ್ರವೃತ್ತಿಗೋಸ್ಕರವಾಗಿ ವೇದಗಳೆಲ್ಲ ಹೊರಟಿದೆ. ಈ ಯಜ್ಞಯಾಗಾದಿಗಳನ್ನ ನಾವು ಸರಿಯಾದ ಸಮಯಕ್ಕೆ ನಡೆಸಿದರೆ ಮಾತ್ರ ಅದು ನಮಗೆ ಸರಿಯಾದ ಫಲವನ್ನು ಕೊಡುವಂಥದ್ದು. ಈ ಶುಭ ಕರ್ಮಗಳು ಶುಭ ಕಾಲದಲ್ಲಿ ಮಾಡಿದರೆ ಮಾತ್ರ ಅದು ಶುಭ ಫಲವನ್ನ ಕೊಡ್ತದೆ. ಶುಭ ಕರ್ಮಗಳನ್ನ ಅಶುಭ ಕಾಲದಲ್ಲಿ ನಾವು ಮಾಡಿದ್ರೆ ಅದು ವಿಪರೀತ ಪರಿಣಾಮವನ್ನೇ ನಮಗೆ ಕೊಡ್ತದೆ. ಜ್ವರ ಬಂದಾಗ ನಾವು ಅದಕ್ಕೆ ಸರಿಯಾಗಿರ್ತಕ್ಕಂತಹ ಮಾತ್ರೆಯನ್ನೇ ತೆಗೆದುಕೊಳ್ಬೇಕಾಗ್ತದೆ. ಔಷಧಿ ಅಂತೇಳಿ ಹೇಳಿ ನಾವು ಬೇರೆ ಯಾವುದೋ ಒಂದು ಮಾತ್ರೆಯನ್ನ ತೆಗೆದುಕೊಂಡ್ರೆ ಅದು ನಮಗೆ ವಿಪರೀತ ಪರಿಣಾಮವನ್ನೇ ಕೊಡ್ತದೆ ಒಂದು. ಅಥವಾ ಜ್ವರ ಇಲ್ಲದೆ ಇರ್ತಕ್ಕಂಥ ಕಾಲದಲ್ಲಿ ನಾವು ಜ್ವರದ ಮಾತ್ರೆಯನ್ನ ತೆಗೆದುಕೊಂಡ್ರೆ ಅದು ಸರಿಯಾದ ಸಮಯ ಅಲ್ಲ. ಮಾತ್ರೆ ತಗೊಳ್ಳಿಕ್ಕೆ ಅದು ಸರಿಯಾದ ಸಮಯ ಅಲ್ಲ. ಸರಿಯಾದ ಸಮಯ ಯಾವುದು ಅಂತ ಹೇಳಿದ್ರೆ ಜ್ವರ ಬಂದಾಗ್ಲೇ ಜ್ವರದ ಮಾತ್ರೆಯನ್ನ ತಗೊಳ್ಬೇಕಾಗ್ತದೆ. ಜ್ವರ ಪರಿಹಾರ ಆಗುವಂತ ಮಾತ್ರೆಯನ್ನು ತಗೊಳ್ಬೇಕಾಗ್ತದೆ. ಜ್ವರ ಇಲ್ಲದಿದ್ದಾಗ ಆ ಮಾತ್ರೆಯನ್ನು ತೆಗೆದುಕೊಂಡ್ರೆ ಅದು ನಮಗೆ ಹೇಗೆ ವಿಪರೀತ ಪರಿಣಾಮವನ್ನು ಕೊಡ್ತದೋ ಅದೇ ರೀತಿಯಲ್ಲಿ ಎಲ್ಲಾ ಶುಭ ಕರ್ಮಗಳು ಕೂಡ ಅಷ್ಟೇ ನಮಗೆ ಸರಿಯಾದ ಸಮಯದಲ್ಲಿ, ಅದಕ್ಕೋಸ್ಕರ ಮುಹೂರ್ತ ಗ್ರಂಥ ಎಲ್ಲ ಹೊರಟಿರುವಂತದ್ದು. ಯಾವ ಸಮಯದಲ್ಲಿ ಯಾವ ಕರ್ಮಗಳನ್ನ ಮಾಡಬೇಕು ಅಂತೇಳಿ ತಿಳಿಸ್ಲಿಕ್ಕೋಸ್ಕರವಾಗಿ. ಆದ್ರಿಂದಾಗಿ ಯಜ್ಞಾಹ ಪ್ರೋಕ್ತಾಹ ತೇತು ಕಾಲಾಶ್ರಯೇಣ, ಯಜ್ಞಗಳು ಯಾವ ಸಮಯದಲ್ಲಿ ಮಾಡಬೇಕು ಅನ್ನುವಂಥದ್ದು ಅದು ಇಂಪಾರ್ಟೆಂಟ್ ಇರ್ತದೆ. ಶಾಸ್ತ್ರಾತ್ ಕಾಲಬೋಧೋ ಯತಸ್ಯಾತ್, ಈ ಶಾಸ್ತ್ರದಿಂದ ಯಾವ ಸಮಯದಲ್ಲಿ ಯಜ್ಞಯಾಗಾದಿಗಳನ್ನ ಮಾಡಬೇಕು ಅಂತೇಳಿ ಜ್ಯೋತಿಷ್ಯೋಕ್ತಮಸ್ಮಾತ್. ಆಚಾರ್ಯ ಕಟ್ ಈ ಆಗ್ತಾ ಇದೆ ಜ್ಯೋತಿಷ್ಯ ಆಚಾರ್ಯ. ಶಾಸ್ತ್ರಕ್ಕೆ ವಾಯ್ಸ್ ಕಟ್ ಆಗ್ತಾ ಇದೆ ಗುರುಗಳೇ. ಸರಿ ಸರಿ ಒಂದು ನಿಮಿಷ. ಬಂದ ತಕ್ಷಣ ಶುರು ಸ್ವಲ್ಪ network problem. ಈಗ ಏನು ಕೇಳಿಸ್ತಾ ಉಂಟಾ? ಹಾ, ಕೇಳಿಸ್ತಾ ಇದೆ ಆಚಾರ್ಯ, ಈಗ ಕೇಳಿಸ್ತಾ ಇದೆ. ಸರಿ 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 ಸರಿ. ಆದ್ರಿಂದಾಗಿ ಜ್ಯೋತಿಷ್ಯ ಶಾಸ್ತ್ರಕ್ಕೆ ವೇದಾಂಗ ಶಾಸ್ತ್ರ ಅಂತ ಯಾಕೆ ಕರೆದಿದ್ದಾರೆ ಅಂತ ಹೇಳಿದ್ರೆ, ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಯಾವ ಸಮಯದಲ್ಲಿ ಯಾವುದನ್ನ ಮಾಡಬೇಕು ಅಂತೇಳಿ ತಿಳಿಸಿಕೊಡ್ತಾರೆ. ಕಾಲದ ಜ್ಞಾನ ಅಂತಕ್ಕಂಥದ್ದು ಜ್ಯೋತಿಷ್ಯ ಶಾಸ್ತ್ರದಿಂದಾಗಿ ನಮಗೆ ಗೊತ್ತಾಗ್ತದೆ. ಯಜ್ಞಯಾಗಾದಿಗಳನ್ನ ಮಾಡ್ಬೇಕಾದ್ರೆ ಕಾಲಜ್ಞಾನ ಅತೀ ಅವಶ್ಯ. ಆದ್ರಿಂದಾಗಿ ವೇದ ಅಂತಕ್ಕಂಥದ್ದು ಯಜ್ಞ ಕರ್ಮಗಳ ಪ್ರವೃತ್ತಿಗೋಸ್ಕರ. ಆದ್ರಿಂದಾಗಿ ಜ್ಯೋತಿಷ್ಯದ ಸಹಾಯವಿಲ್ಲದೆ ವೇದದಲ್ಲಿ ಹೇಳಿರ್ತಕ್ಕಂಥ ಯಜ್ಞಯಾಗಾದಿಗಳನ್ನು ನಮಗೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಈ ಕಾರಣಕ್ಕೋಸ್ಕರವಾಗಿಯೇ ನಮಗೆ ಜ್ಯೋತಿಷ್ಯವನ್ನ ವೇದಾಂಗ ಶಾಸ್ತ್ರ ಅಂತೇಳಿ ಕರೆದಿದ್ದಾರೆ.
ಆ ಇದಕ್ಕೆ ಒಂದು ಶ್ಲೋಕ ಕೂಡ ಇದೆ ನಮಗೆ. ಕಾಲಗಳಲ್ಲಿ ಶುಭ ಕರ್ಮಗಳನ್ನ ಶುಭ ಕಾಲದಲ್ಲಿ ಮಾಡಿದರೆ ಫಲಂ ತಸ್ಯ ಅನ್ವಯೇ ಪಿವ ಅಂತೇಳಿ ಬರ್ತದೆ ನನಗೆ. ಸ್ಟಾರ್ಟಿಂಗ್ ಈಗ ನೆನಪಾಗ್ತಾ ಇಲ್ಲ, ನಾಳೆಯ ಪಾಠದಲ್ಲಿ ಅದನ್ನು ಉಲ್ಲೇಖ ಮಾಡುತ್ತೇನೆ. ಶುಭಮ್ಮ ಯದಿವಾ ಕರ್ಮ ಸರಿ, ಅದು ನೆನಪಾಗ್ತಾ ಇಲ್ಲ. ಅದು ಕೇವಲ ನಮಗೆ ಶುಭ ಕೆಲಸದಲ್ಲಿ ಮಾಡಿರ್ತಕ್ಕಂಥ ಅಥವಾ ಅಶುಭ ಸಮಯದಲ್ಲಿ ಮಾಡಿರ್ತಕ್ಕಂಥ ಕರ್ಮದ ಫಲಗಳು ನಮಗೆ ಮಾತ್ರ ಅಲ್ಲ, ನಮ್ಮ ವಂಶಕ್ಕೂ ಕೂಡ ಅದು ಫಲವನ್ನು ಕೊಡ್ತದೆ ಅಂತ ಹೇಳುವಂತ ಮಾತುಗಳನ್ನ ಹಿರಿಯರು ಉಲ್ಲೇಖ ಮಾಡ್ತಾರೆ. ಶುಭ ಮುಹೂರ್ತ ಸರಿ, ಅದರ ಸ್ಟಾರ್ಟಿಂಗ್ ನೆನಪಾಗ್ತಾ ಇಲ್ಲ ನನಗೆ, ನಾಳೆಯ ಪಾಠದಲ್ಲಿ ಅದನ್ನು ಉಲ್ಲೇಖ ಮಾಡ್ತೇನೆ. ಹೀಗೆ ನಮ್ಗೆ ಜ್ಯೋತಿಷ್ಯ ಅಂತಕ್ಕಂಥದ್ದು ವೇದಾಂಗ ಯಾಕೆ ಅಂತ ಹೇಳುವಂತ ಮಾತುಗಳನ್ನು ಹಿರಿಯರು ಈ ರೀತಿಯಲ್ಲಿ ತಿಳಿಸಿಕೊಟ್ಟಿದ್ದಾರೆ. ವೇದಗಳೆಲ್ಲ ಯಜ್ಞಯಾಗಾದಿಗಳನ್ನ ಮಾಡ್ಲಿಕ್ಕೋಸ್ಕರವಾಗಿ ಹೊರಟಿವೆ. ಯಜ್ಞಯಾಗಾದಿಗಳನ್ನ ಮಾಡಬೇಕಾದ್ರೆ ಸರಿಯಾದ ಸಮಯ ಬೇಕು. ಸಮಯದ ಜ್ಞಾನ ನಮಗೆ ಬರುವಂತದ್ದು ಜ್ಯೋತಿಷ್ಯ ಶಾಸ್ತ್ರದಿಂದಾಗಿ. ಆದ್ರಿಂದಾಗಿ ಜ್ಯೋತಿಷ್ಯ ಅಂತ ಹೇಳುವಂಥದ್ದು ವೇದದ ಅಂಗಶಾಸ್ತ್ರ, ಅದರಲ್ಲಿಯೂ ಪ್ರಧಾನ ಅಂಗ. ಅದು ಮುಂದಕ್ಕೆ ಬರ್ತದೆ ನಮಗೆ. ಜ್ಯೋತಿಷ್ಯ ಕಣ್ಣು ಅಂತೇಳಿ ಹೇಳಿದ್ದಾರೆ. ಸರ್ವೇಂದ್ರಿಯಾಣಂ ನಯನಂ ಪ್ರಧಾನಂ. ಎಲ್ಲಾ ಇಂದ್ರಿಯಗಳಲ್ಲಿಯೂ ಕೂಡ ಕಣ್ಣು ಅಂತಕ್ಕಂಥದ್ದು ಅತಿ ಮುಖ್ಯವಾಗಿರತಕ್ಕಂಥ ಇಂದ್ರಿಯ. ಕಣ್ಣಿಲ್ಲದಿದ್ದರೆ ಪರುಷತ್ವಮ ಐತಿ, ಅವನ ಪೂರ್ಣ ಪುರುಷ ಅಂತೇಳಿ. ಚಕ್ಷುರ್ವಿನಾಕ ಪುರುಷತ್ವಮೇತಿ ಅಂತ ಹೇಳುವಂಥದ್ದು ಮುಂದಕ್ಕೆ ಹೇಳ್ತಾರೆ, ಇದರಲ್ಲಿ ಹೇಳ್ತಾರೆ. ಅಥವಾ ಒಂದು ಪ್ರಶ್ನೆ ಮಾರ್ಗದಲ್ಲಿ ಕೂಡ ಬರ್ತದೆ. ಆದ್ರಿಂದ ಈ ಕಣ್ಣಿಲ್ಲದಿದ್ದವನು ನಮಗೆ ಪೂರ್ಣ ಪುರುಷ ಅಂತೇಳಿ ಆಗುವುದಿಲ್ಲ ಅಂತೇಳಿ ಶಾಸ್ತ್ರದ ನಿಯಮ. ಆದ್ರಿಂದ ಅಷ್ಟು ಮುಖ್ಯವಾಗಿರ್ತಕ್ಕಂಥ ಶಾಸ್ತ್ರ ಜ್ಯೋತಿಷ್ಯ ಶಾಸ್ತ್ರ. ಮುಂದಿನ ಶ್ಲೋಕ ಯಾವುದು? ವೇದಸ್ಯ ಚಕ್ಷುಃ ಶಾಸ್ತ್ರಮೇತತ್. ವೇದಸ್ಯ, ಅದೇ ವಾಟ್ಸಪ್ ಕಳಿಸಿದ್ದೀನಿ. ವೇದಸ್ಯ ಚಕ್ಷುಃ ಶಾಸ್ತ್ರಮೇತತ್. ವಾಟ್ಸಪ್ ಪ್ರಧಾನತಾಂಗಿ ಯಾವ್ದು ವಾಟ್ಸಪ್ ಅಲ್ಲಿ ಮಾಡಿದ್ದೀರಾ? ವಾಟ್ಸಪ್ ಮಾಡಿದ್ದೇನೆ ಸರ್. ಅದೇ ವೇದಸ್ಯ ಚಕ್ಷುಃ ಶಾಸ್ತ್ರಮೇತತ್ ಪ್ರಧಾನತಾಂಗೇಶ ತತೋಸ್ಯ ಯುಕ್ತಾಂ ಅಂಗೇರ್ಯತೋನ್ಯೈರಪಿ ಪೂರ್ಣಮೂರ್ತಿ ಚಕ್ಷುರ್ವಿನಾಕ ಪುರುಷತ್ವಮೇತಿ. ಸರಿ, ಅದನ್ನೇ ತಿಳಿಸಿಕೊಡುವಂತ ಶ್ಲೋಕವೇ ಮುಂದಿನ ಶ್ಲೋಕ ಇದೆ. ಯಾವುದು? ಇದರ ಪದ ಮೂರು ಸಲ ಈ ಶ್ಲೋಕವನ್ನ ಹೇಳಿ ನಾನು ಹೇಳ್ತೇನೆ. ವೇದಸ್ಯ ಚಕ್ಷುಃ ಶಾಸ್ತ್ರಮೇತತ್, ವೇದಸ್ಯ ಚಕ್ಷುಃ ಶಾಸ್ತ್ರಮೇತತ್, ವೇದಸ್ಯ ಚಕ್ಷುಃ ಶಾಸ್ತ್ರಮೇತತ್, ವೇದಸ್ಯ ಚಕ್ಷುಃ ಶಾಸ್ತ್ರಮೇತತ್ ಪ್ರಧಾನತಾಂಗೇಶ ತತೋಸ್ಯ ಯುಕ್ತಾಂ ಪ್ರಧಾನತಾಂಗೇಶ ತತೋಸ್ಯ ಯುಕ್ತಾ ಪ್ರಧಾನತಾಂಗೇಶ ತತೋಸ್ಯ ಯುಕ್ತಾಂ ಅಂಗೇರ್ಯತೋನ್ಯೈರಪಿ ಪೂರ್ಣಮೂರ್ತಿಃ ಅಂಗೇರ್ಯತೋನ್ಯೈರಪಿ ಪೂರ್ಣಮೂರ್ತಿಃ ಅಂಗೇರ್ಯತೋನ್ಯೈರಪಿ ಪೂರ್ಣಮೂರ್ತಿಃ ಚಕ್ಷುರ್ವಿನಾಕ ಪುರುಷತ್ವಮೇತಿ ಚಕ್ಷುರ್ವಿನಾಕ ಪುರುಷತ್ವಮೇತಿ ಚಕ್ಷುರ್ವಿನಾಕ ಪುರುಷತ್ವಮೇತಿ. ಈ ಶ್ಲೋಕದ ಪದಚ್ಛೇದವನ್ನ ಗಮನಿಸುವ. ವೇದಸ್ಯ ಚಕ್ಷುಃ ಖಿಲ ಶಾಸ್ತ್ರಂ ಏತತ್ ಪ್ರಧಾನತಾಂಗೇಷು ತತಃ ಅಸ್ಯ ಯುಕ್ತಾ ಅಂಗೈಃ ಯುತಃ ಅನ್ಯೈಃ ಅಪಿ ಪೂರ್ಣಮೂರ್ತಿಃ ಚಕ್ಷುಃ ವಿನಾ ಕಃ ಪುರುಷತ್ವಂ ಏತಿ. ವೇದಸ್ಯ ಚಕ್ಷುಃ ಖಿಲ ಶಾಸ್ತ್ರಮೇತತ್. ವೇದದ ಚಕ್ಷುವಾಗಿರತಕ್ಕಂತಹ ಶಾಸ್ತ್ರ ಇದು. ಅದನ್ನ ನಾವು ಹಿಂದೆ ನೋಡಿ, ಚಂದಪ್ಪ ಅದು
ಶಬ್ದಶಾಸ್ತ್ರಂಚ ವರ್ತನಂ ಕಲ್ಪ ಆಚಾರ್ಯ ವಾಯ್ಸ್ ಬ್ರೇಕ್ ಆಗ್ತಾ ಇದೆ ಆಚಾರ್ಯ. ನನಗೆ ನೆಟ್ವರ್ಕ್ ಪ್ರಾಬ್ಲಮ್ ಇದೆ. 2 ನಿಮಿಷ ಅಲ್ಲೇ ಕನಾಯದ ಈ ಕೇಳಿಸ್ತಾ ಇದೆಯಾ? ಆಚಾರ್ಯ ಕೇಳಿಸ್ತಾ ಈಗ ಉಂಟು ಆಚಾರ್ಯ, ಕೇಳಿಸ್ತಾ ಕೇಳಿಸ್ತಾ ಉಂಟು. ಕೇಳಿಸ್ತಾ ಉಂಟು. ಆಚಾರ್ಯ ನೀವು ಟ್ರಾವೆಲ್ ಅಲ್ಲಿ ಇದ್ದೀರಾ? ಈಗ ಕೇಳಿಸ್ತಾ ಇಲ್ಲ ಗುರುಗಳೇ ಮತ್ತೆ. ಗುರುಗಳಿಗೆ ತೊಂದರೆ ಆಯ್ತು ಅಂದ್ರೆ ನಾಳೆ ಏನಾದ್ರು ಹೇಳ್ಲಿಕ್ಕೆ ಉಂಟಾ? ತೊಂದರೆ ಆಗಿದ್ರೆ ಆಚಾರ್ಯ ಲೆಫ್ಟ್ ಆದ್ರೆ ಅಂತ ಅನ್ಕೋತೀನಿ. ಈ ಮಳೆ ಇದ್ರೆ ಅವ್ರಿಗೆ ನೆಟ್ವರ್ಕ್ ಹೋಗುತ್ತೆ ಅನ್ಸುತ್ತೆ ಅವ್ರಿಗೆ. ಪ್ರತಿ ಸಲ ಹೋದ್ ಸಲ ಪಾಠದಲ್ಲೂ ಹಾಗೆ ಆಗ್ತಾ ಇತ್ತಲ್ವಾ ಅವ್ರಿಗೆ. ಮಳೆ ಸತೀಶ್ ಆಚಾರ್ಯ ಬಂದಾಗೆಲ್ಲ ನೀವು ಹಾಗೆ ಪಾಸ್ ಮಾಡಿ ರೆಕಾರ್ಡಿಂಗ್ ಪಾಸ್ ಮಾಡಿ. ಇಲ್ಲ ಬಹುಶಃ ಲೆಫ್ಟ್ ಆಗಿರ್ಬೋದು ಆಚಾರ್ಯರು. ಆಚಾರ್ಯ ಲೆಫ್ಟ್ ಆಗಿದ್ದಾರೆ. ಕೇಳಿಸ್ತಾ ಉಂಟು ಆಚಾರ್ಯ, ಹಾ ಕೇಳಿಸ್ತಾ ಇದೆ. ಕೇಳಿಸ್ತಾ ಉಂಟು. ಅದೇ ಸರಿ, ಈ ಶ್ಲೋಕ ಮುಗಿಸ್ತೇನೆ. ಇನ್ನೊಂದು 5 ನಿಮಿಷ ನೆಟ್ವರ್ಕ್ ಇದೆ ನನಗೆ. ವೇದಸ್ಯ ಚಕ್ಷು ಕಿಲ ಶಾಸ್ತ್ರ ಮೇತತ್. ಈ ಶಾಸ್ತ್ರ ಅಂತ ಹೇಳುವಂತದ್ದು ವೇದದ ಕಣ್ಣು. ಅದನ್ನು ನಾವು ನಿನ್ನೆ ಪಾಠದಲ್ಲಿ ಕೂಡ ನೋಡಿದ್ದೇವೆ. ವೇದಕ್ಕೆ ಕಣ್ಣಿನ ಸ್ಥಾನದಲ್ಲಿ ಇರತಕ್ಕಂಥದ್ದು ಶಾಸ್ತ್ರ. ಪ್ರಧಾನತಾಂಗೇಶ ತಥೋಸ್ಯ ಯುಕ್ತ ಅಂದ್ರೆ ಕಣ್ಣು ಎಂತಕ್ಕಂಥದ್ದು ಪ್ರಧಾನವಾಗಿರ್ತಕ್ಕಂಥ ಅಂಗ. ಇದು ಇರುವುದರಿಂದಲೇ ನಮಗೆ ಅಂದ್ರೆ ಪ್ರಧಾನ ಅಂಗ ಇದ್ರೇನೆ ನಮಗೆ ವೇದವನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ. ಕಣ್ಣಿದ್ರೆ ಮಾತ್ರ ಇನ್ನೊಬ್ಬರನ್ನ ನಾವು ನೋಡ್ಲಿಕ್ಕೆ ಹೇಗೆ ಸಾಧ್ಯವೋ ಹಾಗೆ ವೇದವನ್ನ ಅರ್ಥ ಮಾಡಿಕೊಳ್ಳಿಕ್ಕೆ ನಮ್ಗೆ ಜ್ಯೋತಿಷ್ಯ ಶಾಸ್ತ್ರ ಕಣ್ಣಿನ ಸ್ಥಾನದಲ್ಲಿ ಇರುವುದರಿಂದಾಗಿ ಅತೀ ಮುಖ್ಯವಾಗಿರತಕ್ಕಂಥ ಶಾಸ್ತ್ರ. ಅಂಗೇರ್ಯುತಃ ಅನ್ಯೇಹಿ, ಬೇರೆಲ್ಲ ಅಂಗಗಳಿದ್ರೂ ಕೂಡ ಅವನಿಗೆ ಕಣ್ಣಿಲ್ಲ ಅಂತೇಳಿ ಹೇಳಿದ್ರೆ ಚಕ್ಷುರ ವಿನಾಕ ಪುರುಷತ್ವ ಮೇತಿ. ಬೇರೆಲ್ಲ ಅಂಗಗಳಿದ್ರೂ ಕಣ್ಣಿಲ್ಲದಿದ್ರೆ ಪ್ರಯೋಜನ ಇಲ್ಲ. ಅಂದ್ರೆ ಕಣ್ಣಿನ ಪ್ರಾಧಾನ್ಯತೆ ನಮಗೆ ಎಲ್ಲರಿಗೂ ಅನುಭವದಲ್ಲಿ ಇರುವಂತದ್ದೇ. ಅತಿ ಮುಖ್ಯವಾಗಿರ್ತಕ್ಕಂಥದ್ದು ಕಣ್ಣು ಅಂತ ಹೇಳುವಂಥದ್ದು. ಬೇರೆ ಅಂಗಗಳಿದ್ರು ಕೂಡ ಕಣ್ಣಿಲ್ಲದಿದ್ರೆ ಅಷ್ಟು ಬೇರೆ ಅಂಗಗಳಿದ್ರೆ ಅದು ಈಗ ಕೈ ಇಲ್ಲದಿದ್ರು ಅವನ ಕಣ್ಣಿದ್ರೆ ಏನಾದ್ರೊಂದು ಮಾಡ್ಕೊಂಡಿರ್ತಾನೆ. ಕಣ್ಣಿಲ್ಲದಿದ್ರೆ ಅದನ್ನು ಹೇಳಿ ನಿಮಗೆ ಅರ್ಥ ಮಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅವರವರಿಗೆ ಕಣ್ಣಿನ ಪ್ರಾಧಾನ್ಯತೆ, ನಮಗೆಲ್ಲ ಕಣ್ಣಿದ್ದವರಿಗೆ ಅದರ ಪ್ರಾಧಾನ್ಯ ಅಥವಾ ಕಣ್ಣಿಲ್ಲದಿದ್ದವರಿಗೆ ಚೆನ್ನಾಗಿ ಗೊತ್ತಿರ್ತದೆ ಕಣ್ಣಿನ ಪ್ರಾಧಾನ್ಯತೆ ಅಂತೂ ಅಷ್ಟು ಪ್ರಧಾನವಾಗಿರ್ತಕ್ಕಂಥದ್ದು. ಅದರಿಂದಾಗಿ ಒಬ್ಬನನ್ನ ಅವನು ಪೂರ್ಣ ಪುರುಷ ಅಂತೇಳಿ ಕರಿಬೇಕಾಗಿದ್ರೆ ಕಣ್ಣು ಅತಿ ಮುಖ್ಯವಾಗಿರ್ತಕ್ಕಂಥದ್ದು. ಆದ್ರಿಂದಾಗಿ ಕಣ್ಣಿನ ಸ್ಥಾನದಲ್ಲಿರುವ ಜ್ಯೋತಿಷ್ಯ ಶಾಸ್ತ್ರವು ಕೂಡ ಶಾಸ್ತ್ರಗಳಲ್ಲಿ ಅತಿ ಮುಖ್ಯವಾಗಿರತಕ್ಕಂಥ ಶಾಸ್ತ್ರ ಅಂತೇಳಿ ಈ ಶ್ಲೋಕಕಾರರ ಅಭಿಪ್ರಾಯ. ಇವತ್ತಿನ ಪಾಠ ಶ್ರೀಕೃಷ್ಣಾರ್ಪಣಮಸ್ತು. 8ನೇ ಬ್ಯಾಚ್ನವರು ಜಾಯಿನ್ ಆಗಿದ್ದಾರಾ ಗೊತ್ತಿಲ್ಲ. ಬೃಹಜ್ಜಾತಕ ಪಾಠ ಇರುವುದಿಲ್ಲ, ಇವತ್ತು ಇರೋದಿಲ್ಲ. ಇನ್ನು ಪುನಃ ನನಗೆ ನೆಟ್ವರ್ಕಿನ ಸರಿ ಜಾಯಿನ್ ಆಗಿದ್ದೀರಿ ಅಂತ ಕಾಣ್ತದೆ. ಆದ್ರೆ ಇವತ್ತಿನ ಪಾಠ ಇವತ್ತು ಮತ್ತೆ ನಾಳೆ 2 ಪಾಠಗಳು ಇರುವುದಿಲ್ಲ. ನಾಳೆ ನಾನೊಂದು ಮೋಸ್ಟ್